ಹಲೋ ಎಲ್ಲರಿಗೂ ನಮಸ್ಕಾರ. ಡಾಕ್ಟರ್ ಸಿಂಧು. ನಾನಿವತ್ತು ನಿಮಗೆ ಯಾವಾಗಲೂ ಪ್ರೆಗ್ನೆನ್ಸಿ ಆ್ಯಂಡ್ ಇನ್ಫರ್ಟಿಲಿಟಿ ಇದ್ರ ಬಗ್ಗೆನೇ ಮಾತಾಡ್ತಿರ್ತೀವಿ. ಸೊ ಇವತ್ತು ನಾನು ನಿಮಗೆ ಅರ್ಲಿ ಪ್ಯೂಬರ್ಟಿ ಅಂತ ಹೇಳಿದ್ರೆ ಎಲ್ಲ ತುಂಬ ಜನದ ಮನೆಯಲ್ಲಿ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಇರ್ತಾರೆ, ಅಂದರೆ ಎಸ್ಪೆಷಲಿ ದ ಯಂಗ್ ಗರ್ಲ್ಸ್. ಸೊ ಯಾರಿಗೆಲ್ಲ ಬಂದು ಏನೆಲ್ಲ ಸೈನ್ಸ್ ನಮಗೆ ಸಿಗುತ್ತೆ ಬಿಫೋರ್ ನಮ್ಮ ಮನೆಯಲ್ಲಿರೋ ಮಗಳಿಗೆ ಪ್ಯೂಬರ್ಟಿ ಅಟೆಂಡ್ ಆಗ್ತಾರ, ಅಂದರೆ ವಯಸ್ಸಿಗೆ ಬರೋಕ್ಕೆ ಏನಾರ ಸೈನ್ಸ್ ನಮಗೆ ಕಾಣಿಸ್ತಾ ಇದೆಯಾ ಅಂತ. ಸೊ ಸೈಂಟಿಫಿಕಲಿ ಹೇಳೋದಾದರೆ 8 ಇಯರ್ಸ್ಗಿಂತ ಮುಂಚೆ ನಮ್ಗೇನಾರ ಪೀರಿಯಡ್ಸ್ ಬಂದರೆ ಅದು ಪ್ರಿಕಾಷಿಯಸ್ ಪ್ಯೂಬರ್ಟಿ ಅಂತ ಕರಿತೀವಿ. ದಟ್ ಈಸ್ ವೆರಿ ಡೇಂಜರಸ್. ಆ ಥರ ಇಫ್ ಇನ್ ಕೇಸ್ 8 ಇಯರ್ಸ್ ತುಂಬೋಕ್ಕೂ ಮುಂಚೆನೇ ನಮ್ಮ ಮನೇಲಿ ಯಾರಿಗಾದ್ರೂ ಪೀರಿಯಡ್ಸ್ ಬರೋಂಗೇನಾರ ಇದ್ದರೆ ಅಥವಾ ಬಂದಿದ್ದರೆ ಖಂಡಿತ ನೀವು ಎಂಡೋಕ್ರೈನಾಲಜಿಸ್ಟ್, ಪೀಡಿಯಾಟಿಕ್ ಎಂಡೋಕ್ರೈನಾಲಜಿಸ್ಟ್ ಅಂತ ಕರಿತೀವಿ, ಆ ಡಿಪಾರ್ಟ್ಮೆಂಟಲ್ಲಿರೋ ಡಾಕ್ಟರ್ಸ್ನ ಮೀಟ್ ಮಾಡಿ ಯು ಶುಡ್ ಗೆಟ್ ಇಟ್ ಸಾರ್ಟೆಡ್. ಯಾಕೆಂತ ಹೇಳಿದ್ರೆ ತುಂಬ ಅರ್ಲಿ ಪ್ಯೂಬರ್ಟಿಗೆ ಬಂದರೆ ಅದಕ್ಕೆ ರೀಸನ್ಸ್ ಬೇರೆ ಏನಾದರೂ ಪೆಥಾಲಜಿ ಏನಾದರೂ ಇರ್ಬೋದು, ಅಂದರೆ ಬ್ರೈನಲ್ ಟ್ಯೂಮರ್ಸ್ ಇರ್ಬೋದು, ಕಿಡ್ನಿಯಲ್ಲಿ ಟ್ಯೂಮರ್ಸ್ ಇರ್ಬೋದು, ಇದೆಲ್ಲ ನಮಗೆ ಕಾಸಸ್ ಇರುತ್ತೆ. ಸೊ ಹಾಗಾಗಿ ಬಿ ಕೇರ್ಫುಲ್. ಇಫ್ ಇನ್ ಕೇಸ್ ನಿಮಗೆ ಗೊತ್ತಿರೋರಲ್ಲಿ ಅಥವಾ ನಿಮ್ಮ ಮನೆಯಲ್ಲಿ ಯಾರಿಗಾದ್ರೂ 8 ಇಯರ್ಸ್ ತುಂಬೋಕ್ಕೂ ಮುಂಚೆನೇ ಹುಡುಗಿರಿಗೆ ವಯಸ್ಸಿಗೆ ಬಂದಿದ್ರೆ ಅವ್ರು ಖಂಡಿತ ಡಾಕ್ಟರ್ಗೆ ತೋರಿಸ್ಲೇಬೇಕು. ಓಕೆನಾ. ಸೆಕೆಂಡ್ ಕ್ಯಾಟಗರಿ ಬಂದು 8 ಇಯರ್ಸ್ ಆದಮೇಲೆ. ಓಕೆ, 8 ಇಯರ್ಸಲ್ಲೇ ಏನೇನೆಲ್ಲ ಸೈನ್ಸಸ್ ನಮಗೆ ಕಾಣಿಸ್ಬೋದು ಪ್ರಿಡಿಕ್ಟಿವ್. ಇವಾಗಿನ ಕಾಲದಲ್ಲೆಲ್ಲ ಬಂದು 9 ಇಯರ್ಸ್ 10 ಇಯರ್ಸ್ ನಾವೇ ಡೇ ಟು ಡೇ ಪ್ರಾಕ್ಟೀಸಲ್ಲಿ ನೋಡ್ತಾನೆ ಇರ್ತೀವಿ. ತುಂಬ ಅರ್ಲಿ ಆಗೇ ಬಂದು ಮಕ್ಕಳೆಲ್ಲ ಪ್ಯೂಬರ್ಟಿ ಅಟೆಂಡ್ ಮಾಡಿಬಿಡ್ತಾರೆ. ಸೊ ಆ ಥರ ನಿಮ್ಮ ಮನೇಲಿ ಹೆಣ್ಮಕ್ಳು ಯಾರು ಇದ್ದರೆ ನೀವು ಯಾವುದೆಲ್ಲ ಸೈನ್ಸ್ ನೀವು ಗಮನಿಸ್ಬೋದು. ಸ್ವಲ್ಪ ಜನ ಮಕ್ಕಳಿಗೆ ಬಂದು ಮೆಜಾರಿಟಿ ಆಫ್ ಮಕ್ಕಳಿಗೆ ಬಂದು ಬ್ರೆಸ್ಟ್ ಡೆವಲಪ್ಮೆಂಟ್ ಇರುತ್ತೆ, ಸ್ವಲ್ಪ ಚಿಕ್ಕನು ಪೋರ್ಷನ್ ಆಫ್ ನಿಪ್ಪಲ್ಸ್ ಅಥವಾ ಸ್ವಲ್ಪ ಪ್ರಾಮಿನೆಂಟ್ ಆಗುತ್ತೆ. ಥರ ಬ್ರೆಸ್ಟ್ ಡೆವಲಪ್ಮೆಂಟ್ ನಿಮ್ಗೆ ಸ್ವಲ್ಪ ಕಾಣಕ್ಕೆ ಸಿಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಪ್ಯೂಬಿಕ್ ಆ್ಯಂಡ್ ಆಕ್ಸಿಲರಿ ಹೇರ್, ನಾವು ಯೂರಿನ್ ಪಾಸ್ ಮಾಡ್ತೀವಲ್ಲ ಆ ಏರಿಯಾದಲ್ಲಿ ನಿಮಗೆ ಕೂದಲು ಬರ್ಬೋದು, ಅಥವಾ ಇದು ಆಕ್ಸಿಲಾ, ನಮ್ಮ ಆಕ್ಸಿಲಾದಲ್ಲಿ ಕೂದಲು ಬರ್ಬೋದು. ಸೊ ಈ ಪ್ಲೇಸಸ್ಸಲ್ಲಿ ನಿಮಗೆ ಕೂದಲು ಏನಾರ ಇದೆಯಾ ಅಥವಾ ಬ್ರೆಸ್ಟ್ ಡೆವಲಪ್ಮೆಂಟ್ ಏನಾರ ಇದೆಯಾ ಅಥವಾ ಸಡನ್ ಆಗಿ ನಿಮ್ಮ ಮಕ್ಕಳು ಹೈಟ್ ಇನ್ಕ್ರೀಸ್ ಆಗಿದ್ದಾರಾ, ಇದೆಲ್ಲ ನಮಗೆ ಸ್ವಲ್ಪ ಸಟಲ್ ಸೈನ್ಸ್ ಇರ್ಬೋದು. ಮೇ ಬಿ ಲೆಸ್ ದೆನ್ 1 ಇಯರಲ್ಲಿ ಇವ್ರಿಗೆ ಮತ್ತೇನೋ ವಯಸ್ಸಿಗೆ ಬರ್ಬೋದು ಅಥವಾ ಪ್ಯೂಬರ್ಟಿ ಅಟೆಂಡ್ ಮಾಡ್ಬೋದು ಅಂತ ಹೇಳಿಬಿಟ್ಟು. ಸೊ ಇಫ್ ಇನ್ ಕೇಸ್ ನಿಮ್ಮ ಮನೇಲಿ 9 ಇಯರ್ಸ್ 10 ಇಯರ್ಸ್ ಏನಾರ ಈ ಥರ ಸೈನ್ಸ್ ಏನಾರ ಕಾಣಿಸ್ಕೊಂಡ್ರೆ ಯು ಕ್ಯಾನ್ ಆಂಟಿಸಿಪೇಟ್ ಮೇ ಬಿ ನೆಕ್ಸ್ಟ್ 6 ಮಂತ್ಸ್ ಟು 1 ಇಯರ್ ಒಳಗಡೆ ಅವ್ರಿಗೆ ಪೀರಿಯಡ್ಸ್ ಬರೋ ಚಾನ್ಸಸ್ ಇರುತ್ತೆ. ಓಕೆನಾ. ಸೊ ಇದೆಲ್ಲ ಸೈನ್ಸ್ ನೀವು ಗಮನಿಸ್ಕೋಬೇಕು. ಸೊ ಇದೆಲ್ಲ ಓಕೆ. ಸೊ ವಾಟ್ ವಿ ಕ್ಯಾನ್ ಡೂ ಟು ಪ್ರಿವೆಂಟ್ ಇಟ್. ಇವಾಗಿನ ಕಾಲದಲ್ಲಿ ಯಾಕೆ ಎಲ್ಲರಿಗೂ ಬೇಗ ಪ್ಯೂಬರ್ಟಿ ಆಗ್ತಾ ಇದೆ ಅಂತ ಹೇಳಿದ್ರೆ, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಬಿಕಾಸ್ ಆಫ್ ನಮ್ಮ ಈಟಿಂಗ್ ಹ್ಯಾಬಿಟ್ಸ್. ಮುಂಚೆ ಎಲ್ಲ ನಮ್ಮ ನೀರಲ್ಲಿ, ಗಾಳಿಯಲ್ಲಿ, ಅನ್ನದಲ್ಲಿ ಎಲ್ಲದರಲ್ಲೂ ತುಂಬ ನ್ಯೂಟ್ರಿಷನ್ ಸಿಗ್ತಾ ಇತ್ತು. ಇವಾಗ ಯಾವುದ್ರಲ್ಲೂ ನಮ್ಗೆ ಸಿಗಲ್ಲ. ಇವಾಗ ಎಲ್ಲದರಲ್ಲೂ ಕಲಬೆರಕೆನೇ ಇದೆ. ಎಲ್ಲಿ ನೋಡಿದ್ರು ನೀರಲ್ಲೂ ಪ್ಲಾಸ್ಟಿಕ್ ಸಿಗುತ್ತೆ ಅಂತಾರೆ, ಬ್ರೆಸ್ಟ್ ಮಿಲ್ಕಲ್ಲೂ ಪ್ಲಾಸ್ಟಿಕ್ ಎಕ್ಸ್ಟ್ರಾಕ್ಟ್ ಮಾಡಿದ್ದಾರೆ, ಸೆಮನ್ ಸ್ಪರ್ಮ್ಸಲ್ಲೂ ಕೂಡ ಪ್ಲಾಸ್ಟಿಕ್ ಪಾರ್ಟಿಕಲ್ಸ್ ಎಕ್ಸ್ಟ್ರಾಕ್ಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ನಾವು ಅದರಿಂದ ಎಸ್ಕೇಪ್ ಆಗಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಸಿಚುವೇಶನ್ ಹೊರಟೋಗ್ಬಿಟ್ಟಿದ್ದೀವಿ. ಸೊ ಈ ಥರ ಸಿಚುವೇಶನ್ಸಲ್ಲಿ ನಮ್ಮನ್ನು ನಾವು ಪ್ರಿವೆಂಟ್ ಮಾಡ್ಕೋಬೇಕು. ನಿಮ್ಮ ಮನೆಯಲ್ಲಿ ಒಂದು 6 ವಯಸ್ಸು 5 ವರ್ಷ ಇರೋ ಹೆಣ್ಮಕ್ಳಿದ್ದಾರೆ, ಆ ಥರ ಇದ್ದರೆ ನೀವು ಅವ್ರಿಗೆ ಯಂಗ್ ಏಜಿಂದನೇ ಸ್ವಲ್ಪ ಹೆಲ್ದಿ ಈಟಿಂಗ್ ಹ್ಯಾಬಿಟ್ಸ್ ಸ್ವಲ್ಪ ಪ್ರಾಕ್ಟೀಸ್ ಮಾಡಿಸ್ಬೇಕು. ತುಂಬ ಪ್ರೊಸೆಸ್ಡ್ ಫುಡ್ ಕೊಡೋದು, ಬಿಸ್ಕೆಟ್ಸ್ ಕೊಡೋದು, ಚಾಕ್ಲೇಟ್ಸ್ ಕೊಡೋದು, ಐಸ್ ಕ್ರೀಮ್ ಕೊಡೋದು, ತುಂಬ ಶುಗರ್ ಜಾಸ್ತಿ ಕೊಡೋದನ್ನೆಲ್ಲ ಅವಾಯ್ಡ್ ಮಾಡ್ಕೊಳ್ಳಿ. ಶುಗರ್ ಇಸ್ ದ ಮೇನ್ ಕಲ್ಪ್ರಿಟ್ ಇದರಲ್ಲಿ. ಓಕೆ, ನಾನು ತುಂಬ ಜಾಸ್ತಿ ಶುಗರ್ ಕೊಡೋಕೆ ಹೋಗಬಾರ್ದು ಮಕ್ಕಳಿಗೆ. ಸೆಕೆಂಡ್ ಥಿಂಗ್ ಬಂದು ಯಾವುದಾದ್ರೂ ಒಂದು ಫಿಸಿಕಲ್ ಆ್ಯಕ್ಟಿವಿಟಿ ನಿಮ್ಮ ಮಕ್ಕಳಿಗೆ ನೀವು ಕಲಿಸ್ಲೇಬೇಕು. ಎಲ್ಲ ಮಕ್ಕಳು ಓದ್ತಾರೆ, ಸ್ಕೂಲ್ ಹೋಗ್ತಾರೆ, ಬರ್ತಾರೆ, ಬಟ್ ಸ್ಟಿಲ್ ಅದ್ರ ಜೊತೆಗೆ ಯಾವುದಾದ್ರೂ ಒಂದು ಸ್ಪೋರ್ಟ್ಸ್, ಸ್ವಿಮ್ಮಿಂಗ್ ಇರ್ಬೋದು, ರನ್ನಿಂಗ್ ಇರ್ಬೋದು, ಬ್ಯಾಡ್ಮಿಂಟನ್ ಇರ್ಬೋದು, ವಾಟ್ ಎವರ್ ಇಟ್ ಇಸ್, ಚಿಕ್ಕ ವಯಸ್ಸಿಂದನೇ ನಾವು ಸ್ವಲ್ಪ ಅವ್ರಿಗೆ ಅದನ್ನೆಲ್ಲ ಕಲಿಸಿದ್ರೆ ಅವ್ರಿಗೆ ಆ ಫಿಸಿಕಲ್ ಆ್ಯಕ್ಟಿವಿಟಿ ಸ್ವಲ್ಪ ಇದ್ದರೆ ಅವ್ರಿಗೆ ವೆಯ್ಟ್ ಜಾಸ್ತಿ ಸೇರೋದಿಲ್ಲ, ಅಂದರೆ ದೇ ವಿಲ್ ನಾಟ್ ಗೇನ್ ವೆಯ್ಟ್. ಸೊ ವೆಯ್ಟ್ ಗೇನ್ ಆಗದಿರಂಗೆ ನೋಡ್ಕೋಬೇಕು, ಪ್ಲಸ್ ಡಯಟ್ ಕಂಟ್ರೋಲ್ ಇರಬೇಕು. ಇದೆರಡು ತುಂಬ ತುಂಬ ಇಂಪಾರ್ಟೆಂಟ್. ಆಮೇಲೆ ನಿಮ್ಮ ಕಿಚನ್ನಲ್ಲಿ, ನಿಮ್ಮ ಮನೆಯಲ್ಲಿ ನೀವು ಪ್ಲಾಸ್ಟಿಕ್ ವಸ್ತುಗಳನ್ನ ಆದಷ್ಟು ಅವಾಯ್ಡ್ ಮಾಡಬೇಕು. ನೀವು ಎಂಥದೇ ಒಳ್ಳೆ ಕ್ವಾಲಿಟಿ ಪ್ಲಾಸ್ಟಿಕ್ ಇರಲಿ, ನಿಮ್ಮ ಕಿಚನ್ ಬಂದು ಶುಡ್ ಬಿ ಪ್ಲಾಸ್ಟಿಕ್ ಫ್ರೀ. ನನ್ನ ಪ್ರಕಾರ ಹೇಳೋದಾದರೆ ಸ್ಟೀಲ್ ಯೂಸ್ ಮಾಡಿ, ಗ್ಲಾಸ್ ಕಂಟೈನರ್ಸ್ ಯೂಸ್ ಮಾಡಿ, ಸೆರಾಮಿಕ್ ಯೂಸ್ ಮಾಡಿ, ಅಲ್ಯೂಮಿನಿಯಂ ಮತ್ತು ಪ್ಲಾಸ್ಟಿಕ್ ಎರಡೂ ನೀವು ಖಂಡಿತ ಅವಾಯ್ಡ್ ಮಾಡಲೇಬೇಕು ನಿಮ್ಮ ಕಿಚನ್ನಲ್ಲಿ. ಓಕೆನಾ. ನೀವು ಸ್ಟೀಲ್ ಖಂಡಿತ ಯೂಸ್ ಮಾಡ್ಬೋದು. ಕಾಸ್ಟ್ ಅಯನ್, ನಮ್ಮ ಅಯನ್ ಇರುತ್ತಲ್ವ, ನಮ್ಮ ಕಬ್ಬಿಣದಲ್ಲಿ ಮಾಡಿರೋ ಇದು ಪಾತ್ರೆಗಳು, ಅದನ್ನೆಲ್ಲ ನೀವು ಯೂಸ್ ಮಾಡ್ಬೋದು. ಆದರೆ ಓನ್ಲಿ ಥಿಂಗ್ ಯು ಶುಡ್ ಅವಾಯ್ಡ್ ಇಸ್ ಪ್ಲಾಸ್ಟಿಕ್ ಆ್ಯಂಡ್ ಆದರೆ ಅಲ್ಯೂಮಿನಿಯಂ. ಎರಡೂ ತುಂಬ ತುಂಬ ಡೇಂಜರಸ್ ನಮ್ಮ ಬಾಡಿ ಒಳಗಡೆ ಹೋದರೆ. ಓಕೆನಾ. ಸೊ ಆಮೇಲೆ ಸೆಂಟೆಡ್ ಐಟಮ್ಸ್, ಸೆಂಟೆಡ್ ಕ್ಯಾಂಡಲ್ಸ್, ತುಂಬ ಮನೆಯೆಲ್ಲ ಚೆನ್ನಾಗಿ ಫ್ರೆಶ್ ಸ್ಮೆಲ್ ಬರಲಿ ಅಂತ ಹೇಳ್ಬಿಟ್ಟು ಸೆಂಟೆಡ್ ಕ್ಯಾಂಡಲ್ಸ್ ಯೂಸ್ ಮಾಡೋದು, ಸೆಂಟೆಡ್ ಫ್ಲೋರ್ ಕ್ಲೀನರ್ಸ್, ಸೆಂಟೆಡ್ ಡಿಶ್ ವಾಷರ್ಸ್, ಸೆಂಟೆಡ್ ವಾಷಿಂಗ್ ಲಿಕ್ವಿಡ್, ಫ್ಯಾಬ್ರಿಕ್ ಸಾಫ್ಟ್ನರ್ಸ್, ಇದರಲ್ಲೆಲ್ಲ ಯಾವುದ್ರಲ್ಲೆಲ್ಲ ತುಂಬ ಜಾಸ್ತಿ ಸ್ಮೆಲ್ ಬರುತ್ತಲ್ಲ ಅದನ್ನೆಲ್ಲ ನೀವು ಅವಾಯ್ಡ್ ಮಾಡಬೇಕು.
ಆ ಸ್ಮೆಲ್ ಬರೋ ಐಟಮ್ಸ್ ಇದೆ ಅಲ್ವಾ, ಅದನ್ನ ಥ್ಯಾಲೇಟ್ಸ್ ಅಂತ ಕರಿತೀವಿ, ಅದೆಲ್ಲ ಡೈರೆಕ್ಟಾಗಿ ಹೋಗಿ ನಿಮ್ಮ ಎಂಡೋಕ್ರೈನ್ ಸಿಸ್ಟಮ್ ಅಂತ ಹೇಳಿದ್ರೆ ನಿಮಗೆ ಪೀರಿಯಡ್ಸ್ ಆಗೋದಕ್ಕೆ ಮತ್ತು ಫ್ಯೂಚರಲ್ಲಿ ಪಾಲಿಸಿಸ್ಟಿಕ್ ಓರಿಸ್ ಆ ಥರ ಎಲ್ಲ ಬರೋದಕ್ಕೆ ಇದೇನೇ ಕಾರಣ. ಓಕೆನಾ. ನಿಮ್ಮ ಮನೆಯಲ್ಲಿ ನೀವು ತಗೊಳ್ಳೋ ಸ್ಮಾಲ್ ಡಿಸಿಷನ್ಸ್, ಗ್ರಾಸರಿ ಶಾಪಿಂಗ್ ಹೋಗ್ಬಿಟ್ಟು ನಾವು ಚೀಪೆಸ್ಟ್ ಆಫ್ ದ ಚೀಪೆಸ್ಟ್ ಥಿಂಗ್ಸೇ ತೊಗೊಂಡು ಬರೋದಲ್ವಾ, ಯಾವ್ದಾರು ಆಫರಲ್ಲಿ ಇದ್ದರೆ ತುಂಬ ಕಡಿಮೆ ಬೆಲೆಗೆ ಏನು ಪಾತ್ರೆ ತೊಳೆಯೋ ಲಿಕ್ವಿಡ್ ಏನು ಸಿಗುತ್ತೆ, ಬಟ್ಟೆ ವಾಶ್ ಮಾಡೋ ಲಿಕ್ವಿಡ್ ಏನು ಸಿಗುತ್ತೆ ಅದನ್ನೇ ಹುಡುಕ್ತಾ ಇರ್ತೀವಿ. ಬಟ್ ಅದು ನಮ್ಮ ಹೆಲ್ತ್ಗೆ ಎಷ್ಟು ಇಂಪಾರ್ಟೆಂಟ್ ಅಲ್ವಾ. ಸೊ ನೀವು ಒಂದು ಕಡಿಮೆ ಕಾಸ್ಟ್ ಇರೋ ಬಟ್ಟೆ ಹಾಕ್ಕೊಳ್ಳಿ, ತೊಂದರೆ ಇಲ್ಲ. ಆದರೆ ಆ ಬಟ್ಟೆ ವಾಶ್ ಮಾಡೋ ಲಿಕ್ವಿಡ್ ಬಂದು ಸ್ವಲ್ಪ ಜಾಸ್ತಿ ದುಡ್ಡಾದರೂ ಪರವಾಗಿಲ್ಲ ಕೊಟ್ಟು ಒಂದು ಒಳ್ಳೆ ಕ್ವಾಲಿಟಿ ಎಷ್ಟು ಆದಷ್ಟು ನೀವು ಬಂದು ಸ್ವಲ್ಪ ಏನು ಹೇಳ್ತಾರೆ ಇದಕ್ಕೆ ಆರ್ಗ್ಯಾನಿಕ್ ಆ ಥರ ಏನಾದ್ರು ಸ್ವಲ್ಪ ಈ ಸಲ್ಫೇಟ್ಸ್, ಈ ಥ್ಯಾಲೇಟ್ಸ್ ಇದೆಲ್ಲ ಇಲ್ಲದೆ ಇರೋ ಥರ ಸ್ವಲ್ಪ ಕಡಿಮೆ ಕೆಮಿಕಲ್ಸ್ ಯೂಸ್ ಮಾಡ್ಕೊಂಡು ಮಾಡಿರೋ ಥರ ಲಿಕ್ವಿಡ್, ಡಿಶ್ ವಾಷಿಂಗ್ ಲಿಕ್ವಿಡ್ಸ್ ಮತ್ತು ಬಟ್ಟೆ ತೊಳೆಯೋ ಲಿಕ್ವಿಡ್ಸ್ ಇದನ್ನೆಲ್ಲ ಯೂಸ್ ಮಾಡಿದ್ರೆ ತುಂಬ ಒಳ್ಳೇದು. ಓಕೆನಾ. ಸೊ ಇನ್ನೂ ಆ ಫ್ಯಾಬ್ರಿಕ್ ಸಾಫ್ಟ್ನೆಸ್ ಎಲ್ಲ ಯೂಸ್ ಮಾಡದೇ ಇರೋದು ಇನ್ನೂ ಒಳ್ಳೇದು. ಯಾವುದಾದ್ರೂ ಒಂದು ಕೆಮಿಕಲಿಂದ ನಮ್ಗೆ ತುಂಬ ಚೆನ್ನಾಗಿ ಸೆಂಟ್ ಬರ್ತದೆ ಅಂತ ಹೇಳಿದ್ರೆ ಯು ಶುಡ್ ಸ್ಟಾಪ್ ಯೂಸಿಂಗ್ ದಟ್ ಈಸ್ ಮೋರ್ ಡೇಂಜರಸ್ ಥಿಂಗ್. ಓಕೆನಾ. ಸೊ ಡಯಟ್ ಮಾಡಿಫಿಕೇಶನ್, ಎಕ್ಸಸೈಸ್, ಕಿಚನಲ್ಲಿ ನೀವೇನು ಐಟಮ್ ಯೂಸ್ ಮಾಡ್ತೀರಾ ಮತ್ತು ನಿಮ್ಮ ಹೌಸ್ ಹೋಲ್ಡ್, ಇದೇನೇ ನಾವು ಇದೆಲ್ಲ ತುಂಬ ಇನ್ಸಿಗ್ನಿಫಿಕೆಂಟ್ ಅನಿಸುತ್ತೆ, ಇದು ಎಷ್ಟೊಂದು ದೊಡ್ಡ ವಿಷಯನ ಅಂತ ಅನಿಸುತ್ತೆ. ಆದರೆ ಡೇ ಇನ್ ಆ್ಯಂಡ್ ಔಟ್ ನಾವು ಎವ್ರಿ ಡೇ ಅದನ್ನು ಯೂಸ್ ಮಾಡಿದಾಗ ಅದು ದೊಡ್ಡ ವಿಷಯದಾಗೆ ಕಾಣಿಸ್ತದೆ ನಮಗೆ. ಓಕೆನಾ. ಅದರ ಎಫೆಕ್ಟ್ ಬಂದು ತುಂಬ ಡೇಂಜರಸ್ ಆಗಿರುತ್ತೆ. ಓಕೆನಾ. ಐ ಹೋಪ್ ಈ ವಿಡಿಯೋ ನಿಮಗೆ ಒಂದು ಇನ್ಫಾರ್ಮೇಟಿವ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಸೊ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನಿಮಗೆ ಚಾನಲ್ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಸಿಗೋಣ. ಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಬಾಯ್.